ಓಕೆ, ಇನ್ನು ವೇರಿಕೋಸ್ ವೇನ್ಸ್ ಸಮಸ್ಯೆ ಅಂತ ಹೇಳಿ ಪ್ರಾರಂಭದಲ್ಲಿ ಗೊತ್ತಾಗೋದಿಲ್ಲ, ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಎದುರಿಸಬೇಕಾಗತ್ತೆ? ಅದೇ ಗ್ರ್ಯಾಜುವಲ್ ಆಗಿ ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ಏನಾಗುತ್ತೆ, ಸೊ ಅವ್ರಿಗೆ ಕಾಲಲ್ಲಿ ಊತ ಬರೋದು, ಕಾಲಲ್ಲಿ ಹೇಳಿದಾಗೆ ತುಂಬ ಜನಕ್ಕೆ ವೇನ್ಸ್ ಪ್ರಾಮಿನೆಂಟಾಗಿ ವೇನ್ ಯಾವೆಲ್ಲ ಜಾಗಕ್ಕೆ ಹರಡ್ಕೊಂಡಿರುತ್ತೆ ಆ ಕಡೆ ಎಲ್ಲ ಅದು ಬಲ್ಜಾಗ್ತಾ ಹೋಗುವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಲಿಮಿಟೇಷನ್ಸ್ ಅಥವಾ ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಮುಂಚೆನಷ್ಟೇ ಅವರು ದೂರ ನಡೆಯೋಕ್ಕಾಗದೇ ಇರ್ಬೋದು, ನಿಂತ್ಕೊಳ್ಳೋದಕ್ಕೆ ಕಷ್ಟ ಪಡುವಂಥದ್ದು, ಕ್ಲೈಂಬಿಂಗ್ ಮೆಟ್ಲತ್ತೋದಕ್ಕೆ ಕಷ್ಟ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಏನಾಗುತ್ತೆ, ಅದು ರಿಸ್ಟ್ರಿಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ನಂತರದಲ್ಲಿ ಕೂಡ ಏನಾಗುತ್ತೆ, ಆಗಲೂ ಇಗ್ನೋರ್ ಮಾಡಿದ್ರು ಅಂತಂದಾಗ ಏನಾಗುತ್ತೆ, ಹಲವಾರು ಥರದ ಒಂದು ಕಾಂಪ್ಲಿಕೇಶನ್ಸ್ ಹೇಳಿದಾಗೆ ಮುಖ್ಯವಾಗಿ ಒಂದು ಬ್ಲಡ್ ಏನಿರುತ್ತೆ, ಇಂಪ್ಯೂರ್ ಬ್ಲಡ್ ಅಂತ ಹೇಳಿದೆ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್, ಇದು ಒಂದೇ ಕಡೆ ಸ್ಟ್ಯಾಗ್ನೆಂಟ್ ಆದಾಗ ಸೊ ಏನಾಗುತ್ತೆ, ಬ್ಯಾಕ್ಟೀರಿಯಲ್ ಗ್ರೋತ್ ಫೇವರ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಮೇಲ್ಭಾಗದ ಸ್ಕಿನ್ ಕಲರ್ ಚೇಂಜ್ ಆಗೋದ್ರ ಜೊತೆಗೆ ಸ್ಕಿನ್ನಲ್ಲಿ ಡ್ರೈನೆಸ್ ಡೆವಲಪ್ ಆಗುತ್ತೆ. ಸೊ ಡ್ರೈನೆಸ್ ಡೆವಲಪ್ ಆಗಿ ಅದು ಇಚ್ಚಿಂಗ್ ಆಗಿ ಕನ್ವರ್ಟ್ ಆಗಿ ಈಗೇನು ಅದರಿಂದ ಎಕ್ಸಿಮಾ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಅಥವಾ ಸ್ಟ್ಯಾಸಿಸ್ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಬ್ಲಡ್ ಸ್ಟ್ಯಾಗ್ನೆನ್ಷನಿಂದ ಉಂಟಾಗ್ತಕ್ಕಂಥ ಒಂದು ಸ್ಕಿನ್ ಡಿಸೀಸ್. ಸೊ ಅದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅನ್ನೋದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್, ಒಂದು 60% ಪೇಷಂಟ್ಸಲ್ಲಿ ಕಂಡು ಬರುವಂಥ ಒಂದು ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅದ್ರ ಹೊರತಾಗಿ ಕೂಡ ಬೇರೆ ಬೇರೆ ಥರ ಸಮಸ್ಯೆಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಈಗ ಕಾಲಲ್ಲಿ ತುಂಬ ಊತ ಬಂದಿದೆ ಅಥವಾ ವೇನ್ ತೂತ್ಕೊಂಡಿದೆ ಅಂತಂದಾಗ ಮೈನರ್ ವುಂಡ್ ಆಯಿತು ಅಂತಂದರೆ ಅದು ಹೀಲ್ ಆಗೋದಿಲ್ಲ. ಸೊ ಅದು ಏನಾಗುತ್ತೆ, ಆ ವುಂಡ್ ಹೀಲಾಗದೆ ಅಲ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ, ಸೊ ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಂಡೀಷನಿಂದ ಏನಾಗುತ್ತೆ, ಅವ್ರಿಗೆ ತುಂಬ ಸಿವಿಯರ್ ಪೇಯ್ನ್ ಬರೋವಂಥದ್ದು ಅಥವಾ ಎಗೈನ್ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ರಿಸ್ಟ್ರಿಕ್ಟ್ ಆಗ್ತಾ ಬರೋದು, ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅದು ಕೂಡ ಹೆಚ್ಚಿನ ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕೆಲವೊಬ್ಬರಲ್ಲಿ ಈ ಥರ ಒಂದು ಇಂಪ್ಯೂರ್ ಬ್ಲಡ್ ಒಂದೇ ಕಡೆ ಸ್ಟ್ಯಾಗ್ನೆಂಟ್ ಆದಾಗ ಕ್ಲಾಟ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ, ಅದನ್ನು ನಾವು ಥ್ರಾಂಬೋಸಿಸ್ ಅಂತ ಕರಿತೀವಿ. ಸೊ ಆ ಥರದ ಒಂದು ಕಂಡೀಷನ್ ಡೆವಲಪ್ ಆಯಿತು ಅಂದರೆ ಅದನ್ನು ನಾವು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ಲಾಂಗ್ ಸ್ಟ್ಯಾಂಡಿಂಗ್ ತುಂಬ ದಿನ ಇದ್ದಂಥವರಲ್ಲಿ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್ಸ್. ಅಂದರೆ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಡಾಪ್ಲರ್ ವೀನೋಗ್ರಫಿ ಅಂತ ಒಂದು ಸ್ಕ್ಯಾನ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಬ್ಲಡ್ ಫ್ಲೋ ಯಾವ ಥರ ಆಗ್ತಾ ಇದೆ, ಯಾವ ಜಾಗದ ಒಂದು ವೇನ್ ಅಫೆಕ್ಟ್ ಆಗಿದೆ, ಎಲ್ಲಿ ತೊಂದರೆ ಆಗಿದೆ, ಯಾವ ಒಂದು ಹಂತದಲ್ಲಿ ಆಗಿದೆ, ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಲವಾರು ಥರದ ಒಂದು ವೇನ್ಸ್ ಇರುತ್ತೆ, ಸ್ಯಾಫಿನಿಸ್ ವೇನ್ ಅಂತ ಹೇಳ್ತೀವಿ, ಫಿಮೋರಲ್ ವೇನ್ ಅಂತ ಹೇಳ್ತೀವಿ, ಪಾಪ್ಯುಲಿಟಿಯಲ್ ವೇನ್ ಅಂತ ಹೇಳ್ತೀವಿ. ಸೊ ಈ ಥರದ ಯಾವ ಜಾಗದ ಒಂದು ವೇನ್ ಅಫೆಕ್ಟ್ ಆಗಿದೆ, ಯಾವ ಹಂತದ ಜೊತೆಗೆ ಆ ವೇನಲ್ಲಿ ಏನಾದರೂ ಈ ಥರ ಥ್ರಾಂಬೋಸಿಸ್ ಏನಾದ್ರು ಆಗಿದೆ, ಡೀಪ್ ವೇನ್ ಥ್ರಾಂಬೋಸಿಸ್ DVT ಅಂತ. ಸೊ ಅದು ಕೂಡ ಒಂದು ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತಕ್ಕಂಥ, ಅಂದರೆ ಲಾಂಗ್ ಟರ್ಮಲ್ಲಿ ನೆಗ್ಲೆಕ್ಟ್ ಮಾಡಿದಂಥವ್ರಲ್ಲಿ ಕಂಡುಬರುವಂಥದ್ದು. ಇದೆಲ್ಲರೂ ಹೊರತಾಗಿ ಅದೇನಾದ್ರು ಅದು ಥ್ರಾಂಬೋಸಿಸ್ ಆಗಿದೆ, ಏನಾದ್ರು ಕ್ಲಾಟ್ ಅನ್ನೋದೇನಿರುತ್ತೆ ಅದು ಟ್ರಾವೆಲ್ ಮಾಡ್ತಾನೆ ಎಂಬೋಲೈ ಅಂತ ಕರಿತೀವಿ. ಸೊ ಅದು ಬ್ಲಾಕೇಜ್ ಆಯಿತು ಬೇರೆ ಬ್ಲಡ್ ವೆಸಲ್ಸ್ಗೆ ಅಂತಂದರೆ ಅದರಿಂದನೂ ಹಲವಾರು ಥರದ ಒಂದು ರಿಸ್ಕ್ ಆಗ್ತಕ್ಕಂಥದ್ದು ಇರುತ್ತೆ. ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ, ಬೇರೆ ಬೇರೆ ಥರದ ಒಂದು ಕಾಂಪ್ಲಿಕೇಶನ್ಸ್ ಲೇಟರ್ ಸ್ಟೇಜಸಲ್ಲಿ, ಅಂದರೆ ತುಂಬ ಸಿವಿಯರ್ ಆಗಿ ಕೊನೆ ಹಂತಕ್ಕೆ ತಲುಪಿದಾಗ ಈ ಥರದ ಒಂದು ಪಾಸಿಬಿಲಿಟೀಸ್ನ ನಾವು ಕೆಲವೊಂದು ಪೇಷಂಟ್ಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಡಾಕ್ಟರ್, ಇನ್ನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಮಹಿಳೆಯರಲ್ಲಿ ಹೆಚ್ಚಾಗಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ, ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಉಂಟಾಗುತ್ತೆ, ಇದಕ್ಕೆ ಕಾರಣ ಏನು ಡಾಕ್ಟರ್? ಫೀಮೇಲ್ಸಲ್ಲಿ ಈ ಥರ ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗೋದಕ್ಕೆ ಹಲವಾರು ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಹೇಳಿದಾಗ ಒಂದು ಜೆನೆಟಿಕ್ ಫ್ಯಾಕ್ಟರ್ ಒಂದು ಕಾರಣ ಆಗ್ಬೋದು. ಅಂದರೆ ಜೆನೆಟಿಕಲಿ ಏನಾದ್ರು ಒಂದು ಸಮಸ್ಯೆ ಬಂತು ಅಂದಾಗ ಅದು ಫೀಮೇಲ್ಸಲ್ಲಿ ಸ್ವಲ್ಪ ಪ್ರಾಮಿನೆಂಟಾಗಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಅನುವಂಶೀಯತೆಯಿಂದ ಬರುವಂಥ ಒಂದು ಕಾಯಿಲೆಗಳು ಅಥವಾ ಹೆರಿಡೇಟರಿ ಫ್ಯಾಕ್ಟರ್ಸಿಂದ ಬರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.